ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ GVC ವ್ಲಾಗ್ಸ್. ಇವತ್ತು ನಾನೊಂದು ಕೈ ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹಸಿಮೆಣಸಿಕಾಯಿ ಕೈ ಚಟ್ನಿ ನೀವು ನೋಡ್ಬೋದು. ಒಂದು 5ರಿಂದ 6 ಹಸಿಮೆಣಸಿಕಾಯಿ ತೊಗೊಂಡಿನಿ. ಇದನ್ನ ಹುರಿಯೋದಕ್ಕೆ ಹಾಕಿಟ್ಕೊಂಡೀನಿ. ಒಂದು ಈರುಳ್ಳಿ ಮೀಡಿಯಮ್ ಸೈಜ್ ಸಣ್ಣದು ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡೀನಿ. ಒಂದು ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡೀನಿ. ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ ಇಟ್ಕೊಂಡೀನಿ. ಹಾಗೆ 1 ಟೀ ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಬೆಲ್ಲ, ಒಂದು ಬೆಳ್ಳುಳ್ಳಿನ ನಾನು ಈ ರೀತಿ ಇಟ್ಕೊಂಡೀನಿ. ಇದನ್ನ ಸ್ವಲ್ಪ ಕ್ರಷ್ ಮಾಡ್ತೀನಿ. ಕ್ರಷ್ ಮಾಡಿ ಹಸಿಮೆಣಸಿಕಾಯಿ ಹುರಿದ ಮೇಲೆ ಇವು ಒಂದು ಸ್ವಲ್ಪ 3/4% ಹುರಿದ ಮೇಲೆ ಇದ್ರ ಜೊತೆಗೆ ಈ ಬೆಳ್ಳುಳ್ಳಿನ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಕರಿಬೇವನ್ನ ಹಾಕಿ ಹುರ್ಕೊತೀನಿ. ಇದಾದಮೇಲೆ ಇದು ಹುರ್ಕೊಂಡ್ಮೇಲೆ ಮತ್ತೆ ಏನು ಒಗ್ಗರಣೆಗೆ ಇದು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು ಎಲ್ಲದನ್ನು. ಆಮೇಲೆ ಇದು ಜೀರಿಗೆನೂ ಅದರಲ್ಲೇ ಹಾಕಿ ಹುರ್ಕೋಬೇಕು. ತೋರಿಸ್ತೀನಿ ನಾನು ನಿಮಗೆ. ಮತ್ತು ಇದು ಹಸಿಮೆಣಸಿಕಾಯಿ ಇದೆಲ್ಲ ಹುರಿದು ತಗೊಂಡ್ಮೇಲೆ ಇದು ಟೊಮೆಟೊ ಹಣ್ಣು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮಾಡಿಕೊಂಡು ಲಾಸ್ಟಿಗೆ ಇದೊಂದು ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡಿಲ್ಲ, ಉಪ್ಪು ತೋರಿಸ್ತೀನಿ. ಇದು ಒಂದು ನೋಡ್ರಿ, ಇದೊಂದು ಕುಟಾಣಿ ಇಟ್ಕೊಂಡನಿ. ನಾನು ಸಿಲವರದ್ದು ಗೊತ್ತಾಗಲಿಲ್ಲನೇ ತೊಗೊಂಡ್ಬಿಟ್ಟೆ. ಸ್ಟೀಲಿಂದು ಒಂದು ತಗೋಬೇಕಿತ್ತು ನಾನು, ಏನೋ ನನಗೆ ಗೊತ್ತಾಗಲಿಲ್ಲ. ಇದನ್ನು ತೊಗೊಂಡ್ಬಿಟ್ಟನಿ. ಸದ್ಯ ಇದರಲ್ಲೇ ಈಗ ಮಾಡಿ ತೋರಿಸ್ತೇನೆ. ಇದು ಸಿಲವಾರದ್ದು ಉಪಯೋಗಿಸ್ಬಾರ್ದು. ಒಣ ಪುಡಿ ಏನಾದರೂ ಕುಟ್ಟೋದಿದ್ರೆ ಮಾತ್ರ ಇದನ್ನ ಯೂಸ್ ಮಾಡ್ಕೋಬೇಕು. ಇವತ್ತು ಇದನ್ನು ಹಸಿದೇನೆ ಕುಟ್ಟಿ ತೋರಿಸ್ತೇನೆ ಇದರಲ್ಲಿ. ನೆಕ್ಸ್ಟ್ ಟೈಮಿಂದ ನಾನು ಇದರಲ್ಲಿ ಹಸಿದೇನು ಕುಟ್ಟೋದಿಲ್ಲ, ಮತ್ತು ಹುಳಿದು ಅಂಶ ಇದ್ದರೂ ಏನೂ ಕುಟ್ಟೋದಿಲ್ಲ ನಾನು. ಇದು ಸಿಲವಾರಲ್ಲ, ಅದಕ್ಕೆ ಇದರಲ್ಲಿ ಒಣ ಪುಡಿದ್ರೆ ಮಾತ್ರ ನಾನು ಕುಟ್ಟೋದಕ್ಕೆ ಉಪಯೋಗಿಸ್ತೇನೆ ಅಷ್ಟೇ, ಮತ್ತಿನ್ನೇನಿಲ್ಲ. ಬರೀ ಈಗ ಹೆಂಗೆ ಮಾಡೋದಂತ ನೋಡೋಣ. ನೋಡಿರಿ, ಹಸಿ ಮೆಣಸಿಕಾಯಿನ ಗ್ಯಾಸ್ ಹಚ್ಚಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿಯೋಕೆ ಹಾಕ್ಯಂಡನಿ. ಸ್ವಲ್ಪ ಎಣ್ಣೆ ಹಾಕಿ ಹುರಿತೇನೆ. ಇದನ್ನು ಚೆನ್ನಾಗಿ ಹುರಿಬೇಕಿದ್ದು. ಇದು ಒಂದು 3/4% ಹುರಿಬೇಕು. ನೋಡಿರಿ, ಇದನ್ನ ಸ್ವಚ್ಛ ತೊಳ್ಕೊಂಡು ಈಗ ಸ್ವಲ್ಪ ಅದಕ್ಕೆ ಒಳ್ಳೆಣ್ಣೆ ಸವರೀನಿ. ಇದಕ್ಕೂ ಈ ಕೋಲಿಗೂ ಒಳ್ಳೆಣ್ಣೆ ಸವರೀನಿ, ಈ ಕುಟಾಣಿಗೂ ಒಳ್ಳೆಣ್ಣೆ ಸವರೀನಿ. ಯಾಕಂದರೆ ಅದು ಸಿಲವಾರದ್ದಂತ ಅವಾಗಲೇ ಹೇಳಿದ್ನಲ್ಲ, ಹಾಗಾಗಿ. ಮತ್ತು ನಾನು ಟೊಮೆಟೊ ಹಣ್ಣನ್ನು ಹಾಕ್ತೀನಲ್ಲ, ಹುಳಿ ಆಗ್ತದೆ, ಹುಳಿ ಬಿಟ್ಕಂತತಿ, ಅದಕ್ಕೆ ಅದು ಕಪ್ಪಾಗ್ತತಿ. ಅದಕ್ಕೆ ನೋಡಿರಿ 3/4% ಬೆಂದವು. ಈಗ ಬೆಳ್ಳುಳ್ಳಿ ಕ್ರಷ್ ಮಾಡಿಟ್ಕೊಂಡಿದ್ದೆ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ತೀನಿ. ಮತ್ತು ಜೀರಿಗೆನೂ ಅದರಲ್ಲೇ ಹಾಕ್ತೀನಿ. ಜೀರಿಗೆನೂ ಅದರಲ್ಲೇ ಹಾಕಿದೆ. ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ ಹಾಕ್ತೀನಿ. ಕರಿಬೇವೆಲ್ಲ ಸ್ವಲ್ಪ ಆ ಕಡೆ ಬಿಟ್ಟು. ಬೆಳ್ಳುಳ್ಳಿನೂ ಸ್ವಲ್ಪ ಇದ್ರಾಗ ಬಾಡಬೇಕು. ಈ ರೀತಿ ಚೆನ್ನಾಗಿದ್ದು ಹುರಿಬೇಕು. ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಾಗೋದಿದ್ದು. ಈಗ ಇದನ್ನು ಅದಕ್ಕೆ ಈ ಕುಟಾಣಿಗೆ ತಕ್ಕೊಂಬಿಡೋಣ. ಇದಕ್ಕೆ ಬೆಲ್ಲ ಹಾಕೋಣ ಮತ್ತು ಕೊತ್ತಂಬರಿ ಹಾಕಿದೆ. ಈಗ ಇವೆರಡನ್ನು ಇದರಲ್ಲಿ ಫ್ರೈ ಮಾಡ್ಕೊಂಡು ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಭಾಳ ರುಚಿ ಆಗ್ತೈತಿ, ಭಾಳ ಚೆನ್ನಾಗಾಗ್ತೈತಿ. ಇದು ಚೆನ್ನಾಗಿ ಬೆಂದಬೇಕು ನೋಡಿರಿ. ಈಗ ಇದು ಈ ರೀತಿ ಚೆನ್ನಾಗಿ ಫ್ರೈ ಆಯಿತು. ನಾನು 2 ಒಮ್ಮಕ್ಲೆ ಹಾಕ್ಯಂಡೆ ಟೊಮೆಟೊ ಹಣ್ಣು ಅದನ್ನು. ಹಾಗಾಗಿ ಮೊದಲು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಿತ್ತು. ಇರಲಿ, ಪರವಾಗಿಲ್ಲ, ನಡಿತೈತಿ. ಈಗ ಇದನ್ನು ಆ ಕುಟಾಣಿಗೆ ತೆಗೆದುಬಿಡೋಣ. ನೋಡಿರಿ, ಇದು ಸ್ವಲ್ಪ ಆರಿ ತಣ್ಣಗಾಗಲಿ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇಟ್ಕೊಂಡೀನಿ, ಉಪ್ಪನ್ನು ಹಾಕ್ತೀನಿ. ಸ್ವಲ್ಪ ಆರಿ ತಣ್ಣಗಾಗಲಿ, ಇಷ್ಟು ಸಾಕು ಉಪ್ಪು. ಈಗ ಇದು ಆರಿ ತಣ್ಣಗಾದ್ಮೇಲೆ ಇದನ್ನು ಈ ಕುಟಾಣಿಯಿಂದ ಕುಟ್ಟಿ ಆಮೇಲೆ ತೋರಿಸ್ತೀನಿ ನಾನು ನಿಮಗೆ. ಈಗ ಇದು ಆರಿ ತಣ್ಣಗಾಗೈತಿ. ಈಗ ಇದನ್ನು ಕುಟ್ಟಬೇಕು.
ಕುಟ್ಟಿ ಒಂದು ಇದಕ್ಕೆ ತೆಗೆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ. ನೋಡಿರಿ, ಹಸಿಮೆಣಸಿನ್ಕಾಯಿ ಕೈ ಚಟ್ನಿ ರೆಡಿ ಆಗೈತಿ. ಇಷ್ಟೇ ತದ್ಲ ಬದಲ ಕುಟ್ಕೋಬೇಕು. ಇದಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ಭಾಳ ರುಚಿ ಆಕೈತಿ. ಬಿಳಿ ಹೋಳಿಗೆ ಮಾಡಿದ್ದೆ ನಾನು, ಹಾಗಾಗಿ ಈ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಶೂಟ್ ಮಾಡಿಟ್ಟೆ. ನೀವು ಇಲ್ಲ ಇದಕ್ಕಿಂತ ಸ್ವಲ್ಪ ಸಣ್ಣಕ್ಕೆ ಬೇಕು ಅಂದ್ರೂ ಮಿಕ್ಸಿ ಜಾರಲ್ಲಿ ಒಂದು ರೌಂಡು ಇದನ್ನು ಮಿಕ್ಸಿ ಮಾಡ್ಕೋಬೋದು. ತುಂಬ ಚೆನ್ನಾಗಾಗ್ತೈತಿ. ಈ ಒಂದು ಹಸಿಮೆಣಸಿನ್ಕಾಯಿ ಕೈ ಚಟ್ನಿ ರೆಸಿಪಿ ಹೆಂಗಾಗೈತಿ ಅಂತ ನೀವು ಕಮೆಂಟಲ್ಲಿ ಹೇಳ್ರಿ. ಹಾಗೆ ನೀವು ನಿಮ್ಮ ಮನೆಯಲ್ಲಿ ಖಂಡಿತ ಒಂದು ಸತಿ ಟ್ರೈ ಮಾಡಿ ಅಂತಲೇ ಹೇಳ್ತೇನೆ. ಇದು ರೊಟ್ಟಿ ಚಪಾತಿಗೂ ತಿನ್ಬೋದು, ಬರೀ ಬಿಳಿ ಹೋಳಿಗೆಗೆ ಅಂತಲ್ಲ. ನಾನು ಶ್ರಾವಣ ಮಾಸ ಇರೋದ್ರಿಂದ ಬಿಳಿ ಹೋಳಿಗೆ ಮಾಡಿದ್ದೆಲ್ಲ ಅದು ಬೆಳಗ್ಗೆ ತಿಂಡಿಗೆ, ಹಂಗಾಗಿ ಇದನ್ನು ಮಾಡಿದ್ದೆ. ನೀವು ರೊಟ್ಟಿಗೂ ಚಪಾತಿಗೂ ಕೂಡ ಮಾಡ್ಕೋಬೋದು, ತುಂಬಾ ಚೆನ್ನಾಗಾಗ್ತೈತಿ. ಓಕೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.